ನಮಸ್ತೆ ಮೇಡಮ್. ನಮಸ್ತೆ. ಗೋಕುಲ್ ಅವ್ರ ತಾಯಿನಾ? ಅವ್ರ ತಾಯಿನೇ ನಾನು. ಹೌದು, ಬರಕ್ಕೆ ಕೇಳಿದ್ವಿ ನಾವು ನಿಮಗೆ. ಅಂತ ಹೌದು ಹೌದು, ಬರಕ್ಕೆ ಕೇಳಿದ್ವಿ. ಆ ಗೋಕುಲ್ ಆ ಪ್ರಶಾಂತಿಗೆ ಸರಿಯಾಗಿ ಕೊಟ್ಟಿದ್ದಾನಲ್ಲ, ಸರಿಯಾಗಿ ಹೊಡೆದಾಡಿದ್ದಾರೆ ಇಬ್ರು, ಗೊತ್ತಾ? ಜಗಳ ಆಡಿದ್ರ? ಯಾರು? ಅವನು ಮತ್ತೆ ಪ್ರಶಾಂತ್. ಅಂದ್ರೆ ಅವ್ನು ನಿಮಗೆ ಮನೆಗೆ ಬಂದೇನು ಹೇಳಿಲ್ವಾ? ಅಷ್ಟೊಂದೆಲ್ಲ ರಫ್ ಇಲ್ಲ ನನ್ನ ಮಗ, ಹಂಗೆಲ್ಲ ಜಗಳ ಆಡಕ್ ಹೋಗಲ್ಲ. ಅದಕ್ಕೆ ಹಂಗೆಲ್ಲ ಏನಿಲ್ಲ, ತುಂಬಾ ಜೋರಿದಾನ ಅವನು. ಇಲ್ಲಿ ಜಗಳ ಆಡಿದಾನ ಅವನು, ಆಯ್ತಾ? ನಾವು ಟಿ ಸಿ ಕೊಡ್ಬೇಕಾಗುತ್ತೆ. ಹೇಳ್ತೀನಿ, ನೀವು ಒಂದ್ಸರಿ ಬುದ್ಧಿ ಹೇಳಿ. ನಾನು ಬುದ್ಧಿ ಹೇಳಿದ್ದೀನಮ್ಮ, ಹಿಂಗೆ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟು. ನಮ್ಮ ಗಂಡನೂ ಅಷ್ಟೇ, ತುಂಬ ಕಷ್ಟಪಟ್ಟು ಮಕ್ಳಿಗೆ ಓದಿಸ್ತಾರೆ ಅವನಿಗೆ. ನಾನು ಬುದ್ಧಿ ಹೇಳ್ತೀನಿ, ನೀವು ಬುದ್ಧಿ ಹೇಳಿ ಒಂದ್ಸರಿ. ಹಿಂಗೆ ಆದರೆ ಟಿ ಸಿ ಕೊಡ್ತೀವಿ, ಇನ್ನೇನು ಮಾಡೋಕ್ಕಾಗಲ್ಲ. ಟಿ ಸಿ ಕೊಡ್ತೀನಿ ಅಂಥದ್ದೆಲ್ಲ ಹೇಳ್ಬೇಡಿ. ಇಲ್ಲ ಇಲ್ಲ, ಓದ್ತಾನವನು. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಗೋಕುಲ್ ಅವ್ರ ತಂದೆನಾ ನೀವು? ತಂದೆನೇ ನಾನು. ಏನಾಯ್ತು, ಬರಕ್ಕೆ ಹೇಳಿದ್ರೆ? ಹೌದು ಹೌದು, ಬರಕ್ಕೆ ಹೇಳಿದ್ದೆ ನಾನು. ಹೇಳಿದ್ರು, ಅದಕ್ಕೆ ಬಂದೆ. ಅವ್ರನ್ನ ಸರಿಯಾಗಿ ಜಗಳ ಆಡಿದಾನಲ್ಲ ಪ್ರಶಾಂತ್ ಜೊತೆ, ಇಬ್ರು ಸರಿಯಾಗಿ ಹೊಡೆದಾಡಿದ್ದಾರೆ. ಓ, ಇವ್ನು ಹೊಡೆದಾಡ್ದಂತ? ಹೌದು ಹೌದು, ಹೊಡೆದಾಡ್ದೇನೋ. ಮತ್ತೆ ಅದಕ್ಕೆ ನಾವು ನಿಮಗೆ ಕೆಲಸ ಮಾಡ್ಬಿಡಿ, ನನ್ನ ಮಕ್ಳಿಗೆಲ್ಲ ಓದ್ಸೋದೇ ತಪ್ಪು. ನೀವು ಟಿ ಸಿ ಕೊಟ್ಬಿಡಿ. ಅವ್ರ ಮಾವ ಇಲ್ಲ ಸರ್, ನೀವು ಹಂಗೆಲ್ಲ ಹೇಳಕ್ ಹೋಗ್ಬಿಡಿ ಸರ್. ಸುಮ್ನೆ ಈ ನನ್ನ ಮಕ್ಕಳೆಲ್ಲ ಓದು ಸರ್. ಇಲ್ಲ ಇಲ್ಲ, ಮಕ್ಕಳಲ್ವಾ ಜಗಳ ಆಡ್ತಾರೆ ಸರ್, ಹಂಗೆಲ್ಲ ಹೇಳಕ್ ಹೋಗ್ಬಿಡಿ. ಕೊಟ್ಬಿಡಿ ಟಿ ಸಿ. ಮನೆ ಕರ್ಕೊಂಡು. ಅಯ್ಯೋ ಸರ್, ಹೊಡಿಬಿಡಿ ಸರ್. ಕೆಲ್ಸಕ್ಕೆ ಸೇರಿಸ್ಬಿಡಿ. ಇಲ್ಲ ಇಲ್ಲ ಇಲ್ಲ, ಒಂದ್ಸರಿ ಬುದ್ಧಿ ಹೇಳಿ ಸಾಕು. ನೀವು ಟಿ ಸಿ ಕೊಟ್ಬಿಡಿ, ಓದಿದ್ ಸಾಕು. ಏನು ಓದೋದ್ ಬೇಡ. ಅವ್ರು ಓದು ಉದ್ಧಾರ ಮಾಡೋದು ಏನಿಲ್ಲ.